Hello everyone, welcome back to my YouTube channel All in One. In this video we are going to study the notes and question and answers of class 9 Kannada chapter 8, that is Bhishma Pratijne. If you want the notes of other lesson or other subject, you can check my playlist of my channel. You can easily get from there. Abhyasa. ಫಸ್ಟ್ ಒನ್ ಪದಗಳ ಅರ್ಥ ಅನುರೂಪ ಯೋಗ್ಯವಾದವನು ಅರಿಕೆ ಭಿನ್ನಹ ಕೊರಗು ನೋವು ಸಂಕಟಪಡು ದಾಶರಾಜ ಬೆಸ್ತರವನು ಸತ್ಯವತಿಯ ತಂದೆ ಧರ್ಮಾತ್ಮ ಸದಾಚಾರ ಸಂಪನ್ನ ಪುಷ್ಪವೃಷ್ಟಿ ಹೂವಿನ ಮಳೆ ಬ್ರಹ್ಮಚಾರಿ ಮದುವೆ ಆಗದಿರುವವನು ಶ್ಲಾಘ್ಯ ಹೊಗಳಿಕೆಗೆ ತಕ್ಕುದಾದ ಸದೃಶ ಸಮಾನವಾದ ಅಪ್ಸರೆ ದೇವತಾ ಸ್ತ್ರೀ ಕಳವಳ ಆತಂಕದ ಮನಸ್ಥಿತಿ ಕೋರಿಕೆ ಮನವಿ ದೇವವ್ರತ ಭೀಷ್ಮನ ಹೆಸರು ಪಶ್ಚಾತ್ತಾಪ ತಪ್ಪಿನ ಅರಿವು ಪ್ರತಿಜ್ಞೆ ಶಪಥ ವಾಗ್ದಾನ ಮರ್ತ್ಯರು ಮಾನವರು ಸತ್ಯವಂತ ಸತ್ಯ ಮಾರ್ಗದಲ್ಲಿ ನಡೆಯುವವ ಹಾಗೆ ದ್ವೇಷ. ನೆಕ್ಸ್ಟ್ ಒನ್ ಕೃತಿಕಾರರ ಪರಿಚಯ. ಎ.ಆರ್. ಕೃಷ್ಣಶಾಸ್ತ್ರಿ, ಅಂಬಳೆ ರಾಮಕೃಷ್ಣ ಶಾಸ್ತ್ರಿ ಕೃಷ್ಣಶಾಸ್ತ್ರಿ ರವರು 1890ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅಂಬಳ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ರಾಮಕೃಷ್ಣ ಶಾಸ್ತ್ರಿಗಳು, ತಾಯಿ ಶಂಕರಮ್ಮ. ಇವರು ಕಷ್ಟದಲ್ಲಿಯೇ ವಿದ್ಯಾಭ್ಯಾಸ ಮಾಡಿ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ MA ಪದವಿ ಪಡೆದರು. ಇವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಮತ್ತು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಸಮಿತಿಯ ಅಧ್ಯಕ್ಷರಾಗಿ ನಿಘಂಟಿನ ರಚನೆಯಲ್ಲಿ ಭಾಗವಹಿಸಿದ್ದರು. ಶ್ರೀಪತಿಯು ಕಥೆಗಳು, ಕಥಾಮೃತ, ವಚನಾಂಭಾರತ, ನಿರ್ಮಲ ಭಾರತಿ, ಭಾಸಕವಿ, ಸಂಸ್ಕೃತ ನಾಟಕ, ಸರ್ವಜ್ಞ, ಬಂಕಿಮಚಂದ್ರ, ಭಾಷಣಗಳು ಮತ್ತು ಲೇಖನಗಳು ಇವರ ಮುಖ್ಯ ಕೃತಿಗಳು. ಇವರು T.S. ವೆಂಕಟಯ್ಯನವರೊಡನೆ ಸೇರಿ ಹರಿಶ್ಚಂದ್ರ ಕಾವ್ಯವನ್ನು ಸಂಪಾದಿಸಿದ್ದಾರೆ. ಇವರ ಬಂಕಿಮಚಂದ್ರ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 1941ರಲ್ಲಿ ಹೈದರಾಬಾದಿನಲ್ಲಿ ನಡೆದ 26ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಭೀಷ್ಮ ಪ್ರತಿಜ್ಞೆ ಈ ಭಾಗವನ್ನು ಎ.ಆರ್. ಕೃಷ್ಣಶಾಸ್ತ್ರಿ ಅವರ ವಚನ ಭಾರತದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೆಕೆಂಡ್ ಮೇನ್ ಕ್ವಶನ್ ಪ್ರಶ್ನೆಗಳು. ಆ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. ಫಸ್ಟ್ ಕ್ವಶನ್, ಶಂತನು ಸತ್ಯವತಿಯನ್ನು ಡ್ಯಾಶ್ ನದಿ ತೀರದಲ್ಲಿ ಭೇಟಿಯಾದನು. ಆಪ್ಷನ್ ಅ ಗಂಗಾ, ಆಪ್ಷನ್ ಬ ಯಮುನಾ, ಆಪ್ಷನ್ ಕ ಕಾವೇರಿ, ಆಪ್ಷನ್ ಡ ಬ್ರಹ್ಮಪುತ್ರ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬ ಯಮುನಾ. ಸೆಕೆಂಡ್ ಕ್ವಶನ್, ದೇವವ್ರತನು ಪ್ರತಿಜ್ಞೆ ಮಾಡಿದ ಡ್ಯಾಶ್ ಅವರ ಆಸೆ ತಣಿಸಲು. ಆಪ್ಷನ್ ಅ ಸತ್ಯವತಿ, ಆಪ್ಷನ್ ಬ ದಾಶರಾಜ, ಆಪ್ಷನ್ ಕ ಸಂತನು, ಆಪ್ಷನ್ ಡ ದೇವರು. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಕ ಶಂತನು. ಥರ್ಡ್ ಕ್ವಶನ್,
AR ಕೃಷ್ಣಶಾಸ್ತ್ರಿ ಅವರ ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ A ಬಂಕಿಮಚಂದ್ರ, ಆಪ್ಷನ್ ಬ ವಚನ ಭಾರತ, ಆಪ್ಷನ್ ಕ ಶ್ರೀಪತಿಯ ಕಥೆಗಳು, ಆಪ್ಷನ್ ಡ ಕಥಾಮೃತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ A ಬಂಕಿಮಚಂದ್ರ. ನೆಕ್ಸ್ಟ್ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್, ಭೀಷ್ಮನ ಪೂರ್ವದ ಹೆಸರೇನು? ಆನ್ಸರ್, ಭೀಷ್ಮನ ಮೊದಲಿನ ಹೆಸರು ದೇವವ್ರತ ಎಂಬುದಾಗಿತ್ತು. ಸೆಕೆಂಡ್ ಕ್ವೆಶ್ಚನ್, ಶಂತನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದನು? ಆನ್ಸರ್, ಶಂತನು ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರು ಗಳಿಸಿದ್ದನು. ಥರ್ಡ್ ಕ್ವೆಶ್ಚನ್, ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ಯಾರಿಂದ ತಿಳಿದುಕೊಂಡನು? ಆನ್ಸರ್, ದೇವವ್ರತನು ತನ್ನ ತಂದೆಯ ಚಿಂತೆಯ ಕಾರಣವನ್ನು ತಂದೆಗೆ ಆಪ್ತನಾಗಿದ್ದ ವೃದ್ಧ ಮಂತ್ರಿಯಿಂದ ತಿಳಿದುಕೊಂಡನು. ಫೋರ್ತ್ ಕ್ವೆಶ್ಚನ್, ಶಂತನು ಭೀಷ್ಮನನ್ನು ಏನೆಂದು ಹರಸಿದನು? ಆನ್ಸರ್, ಶಂತನು ಭೀಷ್ಮನಿಗೆ ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಸಿದನು. ನೆಕ್ಸ್ಟ್ ಒನ್, ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವೆಶ್ಚನ್, ಶಂತನು ರಾಜನಲ್ಲಿದ್ದ ವ್ಯಕ್ತಿತ್ವದ ಗುಣವಿಶೇಷತೆಗಳೇನು? ಆನ್ಸರ್, ಶಂತನು ಧರ್ಮಾತ್ಮ ಸತ್ಯವಂತನೆಂದು ಹೆಸರು ಪಡೆದಿದ್ದ, ನೋಡಲು ಚಂದ್ರನ ಹಾಗೆ ಸುಂದರನಾಗಿದ್ದ, ಸೂರ್ಯನಂತೆ ತೇಜಸ್ವಿಯಾಗಿದ್ದ, ವಾಯುವಿನಂತೆ ವೇಗವುಳ್ಳವನು, ಕೋಪದಲ್ಲಿ ಯಮನಂತೆ, ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು. ಸೆಕೆಂಡ್ ಕ್ವೆಶ್ಚನ್, ಬೆಸ್ತರವನು ಶಂತನುವನ್ನು ಏನೆಂದು ಕೋರಿದನು? ಆನ್ಸರ್, ಮಹಾರಾಜ, ನಿನಗೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ನಿನ್ನ ನಂತರ ರಾಜನಾಗಬೇಕು. ಹಾಗೆ ನೀನು ಪ್ರತಿಜ್ಞೆ ಮಾಡಿದರೆ ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡುತ್ತೇನೆ ಎಂದು ಬೆಸ್ತರವನು ಶಂತನುವಿಗೆ ತನ್ನ ಕೋರಿಕೆಯನ್ನು ತಿಳಿಸಿದನು. ಥರ್ಡ್ ಕ್ವೆಶ್ಚನ್, ಚಿಂತಾಮಗ್ನನಾಗಿದ್ದ ಶಂತನುವನ್ನು ದೇವವ್ರತನು ಏನೆಂದು ಕೇಳಿದನು? ಆನ್ಸರ್, ಶಂತನು ಚಿಂತಾಮಗ್ನನಾಗಿ ಕೊರಗುತ್ತಿರುವುದನ್ನು ಅವನ ಮಗ ದೇವವ್ರತನು ಗಮನಿಸಿದನು. ಆಗ ಅವನು, ಅಪ್ಪ, ನಿನಗೆ ಎಲ್ಲವೂ ಕ್ಷೇಮವಾಗಿದೆ, ರಾಜರು ವಿಧೇಯರಾಗಿದ್ದಾರೆ, ಹೀಗಿದ್ದರೂ ಏಕೆ ಏನೋ ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯೇ? ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಕೇಳಿದನು. ಫೋರ್ತ್ ಕ್ವೆಶ್ಚನ್, ಶಂತನು ದೇವವ್ರತನಿಗೆ ತನ್ನ ಚಿಂತೆಗೆ ಕಾರಣ ಏನೆಂದು ಹೇಳಿದನು? ಆನ್ಸರ್, ಚಿಂತಾಮಗ್ನನಾಗಿರುವುದು ನಿಜ. ನಮ್ಮ ಈ ಹಿರಿಯ ದೇವವ್ರತನು ಶಂತನುವಿನ ಚಿಂತೆಗೆ ಕಾರಣವನ್ನು ವಿಚಾರಿಸಿದಾಗ ಶಂತನು, ಮಗು, ನಾನು ವಂಶಕ್ಕೆ ನೀನು ಒಬ್ಬನೇ ಮಗ, ಮರ್ತ್ಯರಾದ ಮನುಷ್ಯರು ಶಾಶ್ವತರಲ್ಲ, ನಿನಗೇನಾದರೂ ವಿಪತ್ತು ಬಂದರೆ ನಮ್ಮ ಕುಲವೇ ನಿಲ್ಲುತ್ತದೆ,
ನೀನು ಒಬ್ಬನೇ ಆದರೂ 100 ಮಕ್ಕಳಿಗಿಂತ ಹೆಚ್ಚಿನವನೇ. ಆದರೆ ಒಬ್ಬ ಮಗನಲ್ಲ ಎಂದು ಧರ್ಮಬಲ್ಲವರು ಹೇಳುತ್ತಾರೆ. ನೀನು ಯಾವಾಗಲೂ ಶಸ್ತ್ರಧಾರಿಯಾಗಿಯೇ ಇರುತ್ತೀಯೇ. ಇಂಥವನಿಗೆ ಶಸ್ತ್ರದಿಂದಲೇ ಕೊನೆ. ನಿನಗೇನಾದರೂ ಆದರೆ ಎಂಬ ಕಳವಳ ನನಗಿದೆ. ಇದೇ ನನ್ನ ಚಿಂತೆಗೆ ಕಾರಣ ಎಂದು ಹೇಳಿದನು. ಫಿಫ್ತ್ ಕ್ವೆಶ್ಚನ್, ದೇವವ್ರತನು ದಾಶರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳಾವು? ಆನ್ಸರ್: ದೇವವ್ರತನು ದಶರಾಜನ ಮುಂದೆ ಮಾಡಿದ ಪ್ರತಿಜ್ಞೆಗಳೆಂದರೆ, ಇಗೋ, ನನ್ನ ಅಭಿಮತವನ್ನು ಹೇಳುತ್ತೇನೆ ಕೇಳು. ಇಂಥ ಮಾತನ್ನು ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಯಾವನೂ ಹೇಳಲಾರ. ನೀನು ಸೂಚಿಸಿದಂತೆಯೇ ನಡೆಸಿಕೊಡುತ್ತೇನೆ. ಈಕೆಯಲ್ಲಿ ಮುಂದೆ ಹುಟ್ಟುವ ಮಗನು ನಮಗೆ ರಾಜನಾಗುತ್ತಾನೆ. ಇದು ಸತ್ಯ ಎಂದನು. ದಾಸರಾಜ, ಈ ರಾಜರ ಸಾಕ್ಷಿಯಾಗಿ ಹಾಡುವ ನನ್ನ ಮಾತನ್ನು ಕೇಳು. ರಾಜ್ಯವನ್ನು ಈಗಾಗಲೇ ಬಿಟ್ಟುಕೊಟ್ಟಿದ್ದೇನೆ. ಮಕ್ಕಳ ಸಂಬಂಧವಾಗಿ ನಿರ್ಧಾರ ಮಾಡಿದ್ದೇನೆ. ನಾನು ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ. ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರಕುತ್ತದೆ ಎಂದು ಪ್ರತಿಜ್ಞೆ ಮಾಡಿದನು. ನೆಕ್ಸ್ಟ್ ಒನ್, ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಶಂತನುವಿಗೆ ಒದಗಿ ಬಂದ ಚಿಂತೆಯನ್ನು ಭೀಷ್ಮನು ಹೇಗೆ ಪರಿಹರಿಸಿದನು? ಆನ್ಸರ್: ಶಂತನು ಯಮುನಾ ನದಿಯ ತೀರದ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ರೂಪ ಮಧುರ ಪರಿಮಳಗಳಿಂದ ಕೂಡಿದ್ದ ಬೆಸ್ತರ ಹುಡುಗಿಯನ್ನು ನೋಡಿದನು. ಅವನಿಗೆ ಅವಳ ಮೇಲೆ ಮನಸ್ಸಾಗಿ ಅವಳ ತಂದೆಯನ್ನು ಕಂಡು ಅವಳನ್ನು ಮದುವೆ ಮಾಡಿಕೊಡುವಂತೆ ಕೇಳಿದನು. ದಾಶರಾಜನಾದ ಆತ, ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನೇ ನಿನ್ನ ನಂತರ ರಾಜನಾಗುವಂತೆ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗಬಹುದು ಎಂದನು. ಶಂತನುವಿಗೆ ದೇವವ್ರತನೆಂಬ ವೀರನಾದ ಮಗನಿದ್ದನು. ಆಗಲೇ ಅವನನ್ನು ಯುವರಾಜನನ್ನಾಗಿ ಮಾಡಿದ್ದನು. ಶಂತನು ದಾಶರಾಜನ ಮಾತನ್ನು ಒಪ್ಪಲಿಲ್ಲ. ಆ ಹುಡುಗಿಯನ್ನೇ ಚಿಂತಿಸುತ್ತಾ ಕೊರಗುತ್ತಿದ್ದನು. ದೇವವ್ರತ ಇದನ್ನು ಗಮನಿಸಿ ತಂದೆಯನ್ನು ವಿಚಾರಿಸಿದನು. ಆಗ ಶಂತನು, ಒಬ್ಬನೇ ಮಗನಾದ ನಿನ್ನ ಬಗ್ಗೆ ನನಗೆ ಚಿಂತೆಯಾಗಿದೆ. ನಿನಗೇನಾದರೂ ಆದರೆ ನಮ್ಮ ವಂಶವೇ ಮುಗಿದಂತಾಗುತ್ತದೆ ಎಂದು ತನ್ನ ಮದುವೆಯಾಗುವ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸಿದ. ಇದರ ಅರ್ಥವನ್ನು ತಿಳಿಯಲು ದೇವವ್ರತ ವೃದ್ಧ ಮಂತ್ರಿಯ ಬಳಿಗೆ ಹೋದ. ವಿಚಾರ ತಿಳಿದು ಹಿರಿಯ ಕ್ಷತ್ರಿಯರೊಡನೆ ದಾಶರಾಜನ ಹತ್ತಿರ ಹೋಗಿ ತಂದೆಗೆ ಅವನ ಮಗಳನ್ನು ಕೊಡುವಂತೆ ಕೇಳಿಕೊಂಡ. ದಾಶರಾಜ ಈ ಸಂಬಂಧ ಬೆಳೆಸಲು ಸಿದ್ಧ, ಆದರೆ ಮುಂದೆ ದೊಡ್ಡ ಹಗೆತನಕ್ಕೆ ಕಾರಣವಾಗುವುದೇನೋ ಎನ್ನುವ ಆತಂಕವಿದೆ ಎನ್ನುತ್ತಾನೆ. ಆಗ ದೇವವ್ರತನು, ಎಲ್ಲರೂ ಕೇಳುವಂತೆ ನಿನ್ನ ಮಗಳಲ್ಲಿ ಹುಟ್ಟುವ ಮಗನೇ ನಮಗೆ ರಾಜನಾಗುತ್ತಾನೆ ಎಂದು ಘೋಷಿಸುತ್ತಾನೆ. ಅವನ ಮಾತನ್ನು ಒಪ್ಪಿದರ ದಾಸರಾಜ, ಅನಂತರ ನೀನು ಪ್ರತಿಜ್ಞೆಯಂತೆ ನಡೆಯುತ್ತೀಯಾ ಎಂಬ ನಂಬಿಕೆ ಇದೆ. ಆದರೆ ನಿನ್ನ ಮಗ ಸುಮ್ಮನಿರುವನೇ? ಇದರ ಬಗ್ಗೆ ನನಗೆ ಸಂಶಯವಿದೆ ಎನ್ನುತ್ತಾನೆ. ಆಗ ದೇವವ್ರತನು ರಾಜ್ಯವನ್ನಾಗಲಿ
ಬಿಟ್ಟುಕೊಟ್ಟಿದ್ದೇನೆ, ಹಾಗೆಯೇ ಬ್ರಹ್ಮಚಾರಿಯಾಗಿಯೇ ಇರುತ್ತೇನೆ. ಈ ಮಾತಿಗೆ ಇಲ್ಲಿ ನೆರೆದಿರುವವರೆಲ್ಲರೂ ಸಾಕ್ಷಿ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಹೀಗೆ ದೇವವ್ರತನು ತನ್ನ ಅಧಿಕಾರ ಹಾಗೂ ವೈವಾಹಿಕ ಜೀವನವನ್ನು ತಿರಸ್ಕರಿಸಿ ಬೆಸ್ತರ ಕನ್ಯೆಯನ್ನು ಕರೆತರುತ್ತಾನೆ. ಸಂತನುವಿನೊಂದಿಗೆ ಮದುವೆ ಮಾಡಿಸಿ ಅವನ ಚಿಂತೆಯನ್ನು ಕಳೆಯುತ್ತಾನೆ. ಸೆಕೆಂಡ್ ಕ್ವಶನ್, ಭೀಷ್ಮನು ಜನ್ಮ ತಾಳಿದ ಕಥೆಯನ್ನು ವಿವರಿಸಿ. ಆನ್ಸರ್: ಭೀಷ್ಮನ ಮೊದಲ ಹೆಸರು ದೇವವ್ರತ. ಆತ ಭೀಕರವಾದ ಪ್ರತಿಜ್ಞೆ ಮಾಡಿದಾಗ ದೇವತೆಗಳು, ಋಷಿಗಳು, ಅಪ್ಸರೆಯರು ಭೀಷ್ಮ ಎಂದು ಹೊಗಳಿದರು. ಮುಂದೆ ಅವನಿಗೆ ಅದೇ ಹೆಸರಾಯಿತು. ಭೀಷ್ಮನು ಸಂತುವಿನ ಮಗ. ಸಂತನು ಗಂಗಾ ನದಿಯ ತೀರದಲ್ಲಿ ಸಂಚರಿಸುತ್ತಿರುವಾಗ ಪರಮ ಸುಂದರಿಯೂ ರತ್ನಾಭರಣಭೂಷಿತಳೂ ಆದ ಯುವತಿಯನ್ನು ಕಂಡು, ನೀನು ಯಾರು? ಯಾರಾದರೂ ಆಗಿರು, ನನ್ನ ಹೆಂಡತಿಯಾಗು ಎಂದು ಹೇಳಿದನು. ಆಗ ಆಕೆ, ನಿನ್ನ ರಾಣಿಯಾಗುತ್ತೇನೆ, ಆದರೆ ನಾನು ಮಾಡುವ ಒಳ್ಳೆಯ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ನೀನು ಅಡ್ಡಿ ಮಾಡಬಾರದು. ಹಾಗೆ ಮಾಡಿದರೆ ಅಂದೇ ನಾನು ಹೊರಟು ಹೋಗುತ್ತೇನೆ ಎಂದಳು. ಶಂತನು ಒಪ್ಪಿಗೆ ನೀಡಿ ವಿವಾಹವಾಯಿತು. ಅವಳು ಮಕ್ಕಳು ಹುಟ್ಟಿದೊಡನೆ ಗಂಗೆಯಲ್ಲಿ ಮುಳುಗಿ ಸುತ್ತ ಬಂದಳು. ಹೀಗೆ 7 ಮಕ್ಕಳನ್ನು ಗಂಗೆಯಲ್ಲಿ ಮುಳುಗಿಸಿದಳು. ಅದನ್ನು ತಡೆದರೆ ಅವಳು ತನ್ನನ್ನು ಬಿಟ್ಟು ಹೋಗುವಳೆಂದು ಸಂತನು ಸುಮ್ಮನಿದ್ದನು. 8ನೆಯ ಮಗ ಜನಿಸಿದಾಗ ಅವಳು ಅವನನ್ನು ಗಂಗೆಯಲ್ಲಿ ಮುಳುಗಿಸಲು ಹೊರಟಾಗ ಸಂತನು ತಡೆದನು. ಆಗ ಆಕೆ, ನಿನಗೆ ಮಗನ ಮೇಲೆ ಆಸೆಯಾಯಿತಲ್ಲವೇ? ಇವನನ್ನು ಕೊಲ್ಲುವುದಿಲ್ಲ, ನಿನ್ನೊಡನೆ ಬಾಳುವೆಯು ಇಂದಿಗೆ ಮುಗಿಯಿತು. ನಾನು ಗಂಗೆ, ವಸಿಷ್ಠರ ಶಾಪಕ್ಕೆ ಗುರಿಯಾದ ಅಷ್ಟವಸುಗಳೇ ಆ ಮಕ್ಕಳು. ಅವರಿಗೆ ನಾನು ಮಾತು ಕೊಟ್ಟಂತೆ ಅವರು ಜನಿಸುತ್ತಿದ್ದಂತೆ ಮನುಷ್ಯ ಜನ್ಮದಿಂದ ಬಿಡುಗಡೆ ಮಾಡಿದ್ದೇನೆ. ಮಹಾವ್ರತನಾದ ಈ ಮಗನನ್ನು ಕಾಪಾಡಿಕೋ ಎಂದು ಹೇಳಿ ಅವಳು ಹೊರಟು ಹೋದಳು. ಸಂತನು ಆ ಮಗುವಿಗೆ ದೇವವ್ರತನೆಂದು ಹೆಸರಿಟ್ಟು ಸಾಕಿದನು. ಅವನು ತಂದೆಯಂತೆಯೇ ರೂಪವಂತನಾಗಿ, ವಿದ್ಯಾವಂತ, ಶಸ್ತ್ರಾಸ್ತ್ರ ನಿಪುಣನಾಗಿ ಬೆಳೆದನು. ಅನಂತರ ಯುವರಾಜನಾದನು. ಸಂತನು ಮುಂದೊಂದು ದಿನ ಯಮುನಾ ನದಿಯ ತೀರದಲ್ಲಿ ಸುವಾಸಿತಳೂ ರೂಪವತಿಯೂ ಆದ ಬೆಸ್ತರ ಕನ್ಯೆಯನ್ನು ನೋಡಿ ಮೋಹಿಸಿದನು. ಅವಳನ್ನು ಮದುವೆ ಮಾಡಿಕೊಡುವಂತೆ ಅವಳ ತಂದೆಯನ್ನು ಕೇಳಿದಾಗ ಅವನು ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನನ್ನು ರಾಜನನ್ನಾಗಿ ಮಾಡುವುದಾದರೆ ಆಗಬಹುದು ಎಂದನು. ಅದಕ್ಕೆ ಸಂತನು ಸಮ್ಮತಿಸಲಿಲ್ಲ. ಆದರೆ ಅವಳ ಆಸೆಯನ್ನು ತೊರೆಯದೆ ಕೊರಗತೊಡಗಿದ. ಈ ವಿಚಾರ ತಿಳಿದ ದೇವವ್ರತ ಅವಳ ತಂದೆಯ ಬಳಿಗೆ ಹೋಗಿ ತನ್ನ ತಂದೆಗೆ ಮಗಳನ್ನು ವಿವಾಹ ಮಾಡಿಕೊಡಲು ಕೇಳಿಕೊಂಡನು. ಆಗಲೂ ಆ ದಾಶ ರಾಜ ಸಂತನಿಗೆ ಹೇಳಿದಂತೆಯೇ ಹೇಳಿದಾಗ ಅವಳ ಮಗನೇ ನಮ್ಮೆಲ್ಲರ ರಾಜನಾಗುತ್ತಾನೆ ಎಂದು ಘೋಷಿಸಿದ. ನೀನೇನೋ ರಾಜ್ಯವನ್ನು ಅವನಿಗೆ ಕೊಡಬಹುದು, ಆದರೆ ನಿನ್ನ ಮಗ ಎಂದು ದಾಸರಾಜ ಸಂದೇಹ ತೋರಿದಾಗ ದೇವವ್ರತ ತಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು. ಅವನ ಈ ಪ್ರತಿಜ್ಞೆಯನ್ನು ಕೇಳಿದ ದೇವತೆಗಳು, ಋಷಿಗಳು, ಅಪ್ಸರೆಯರು ಭೀಷ್ಮ ಎಂದು ಹೊಗಳಿ ಹೂಮಾಲೆ ಸುರಿಸಿದರು.
ಹೀಗೆ ತಂದೆಯ ಸಲುವಾಗಿ ಅತಿ ಕಠಿಣವಾದ ಪ್ರತಿಜ್ಞೆಯನ್ನು ಮಾಡಿದ ದೇವವ್ರತ ಭೀಷ್ಮನೆಂಬ ಹೆಸರನ್ನು ಪಡೆದನು. ಇದು ದೇವವ್ರತನು ಭೀಷ್ಮನಾದ ಕತೆ. ನೆಕ್ಸ್ಟ್ ಒನ್, ಸಂದರ್ಭದೊಡನೆ ವಿವರಿಸಿ. ಫಸ್ಟ್ ಕ್ವಶನ್, ನಿಮ್ಮಂಥ ಗುಣಶಾಲಿಗಳು ಮತ್ತಾರಿದ್ದಾರೆ? ಆನ್ಸರ್, ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಆರಿಸಿಕೊಳ್ಳಲಾಗಿದೆ. ದಾಸರಾಜನು ದೇವವ್ರತನೊಂದಿಗೆ ಮಾತನಾಡುವಾಗ ಹೀಗೆ ಹೇಳಿದ್ದಾನೆ: ತನ್ನ ತಂದೆಗೆ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡುವಂತೆ ದೇವವ್ರತನು ದಾಸರಾಜನನ್ನು ಕೇಳಿಕೊಳ್ಳುತ್ತಾನೆ. ಆಗ ದಾಸರಾಜ ಈ ವಿಚಾರ ಮಾತನಾಡಲು ನೀನೇ ಅತ್ಯಂತ ಅರ್ಹ ವ್ಯಕ್ತಿ. ಇದು ಶ್ಲಾಘವಾದ ಸಂಬಂಧ. ಇದನ್ನು ಒಪ್ಪಿಕೊಳ್ಳದಿರುವುದು ಸರಿಯಲ್ಲ. ನಿಮ್ಮಷ್ಟು ಗುಣಶಾಲಿಗಳು ಇನ್ನಾರೂ ಇಲ್ಲ ಎಂದು ಶ್ಲಾಘಿಸುತ್ತಲೇ ತನ್ನ ಕೋರಿಕೆಗಳನ್ನು ಅವನ ಮುಂದೆ ಇರಿಸುತ್ತಾನೆ. ದಾಸರಾಜನ ಮಾತಿನಂತೆ ಜಾಣತನವನ್ನು ನೋಡಬಹುದಾಗಿದೆ. ಸೆಕೆಂಡ್ ಕ್ವಶನ್, ಒಬ್ಬ ಮಗನಲ್ಲ. ಆನ್ಸರ್, ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಸಂತನೂದಿನ ಮಗ ದೇವವ್ರತನಿಗೆ ಹೀಗೆಂದಿದ್ದಾನೆ. ಸಂತನವು ಚಿಂತಾಮಗ್ನನಾಗಿರುವುದನ್ನು ಗಮನಿಸಿದ ದೇವವ್ರತ ಅದಕ್ಕೆ ಕಾರಣವನ್ನು ಕೇಳುತ್ತಾನೆ. ಆಗ ಸಂತನವು, ನನಗೆ ನೀನೊಬ್ಬನೇ ಮಗ. ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವೇ ಕೊನೆಗೊಳ್ಳುತ್ತದೆ. ನೀನು ಮಹಾವೀರ, ಶಸ್ತ್ರಗಳ ಜೊತೆಯಲ್ಲೇ ಇರುವವನು. ಅಂಥವರಿಗೆ ಶಸ್ತ್ರಗಳಿಂದಲೇ ಕೊನೆ ಎನ್ನುತ್ತಾರೆ. ಹೀಗಾಗಿ ಒಬ್ಬ ಮಗನಲ್ಲ ಎನ್ನುವ ಧರ್ಮಬಲ್ಲವರ ಮಾತನ್ನು ನೆನಪಿಸಿಕೊಳ್ಳಬೇಕಾಗಿದೆ. ಇದು ನನ್ನ ಚಿಂತೆಗೆ ಕಾರಣ ಎಂದು ತನ್ನ ಮದುವೆಯ ಬಯಕೆಯನ್ನು ಪರೋಕ್ಷವಾಗಿ ಸೂಚಿಸುತ್ತಾನೆ. ನಿಜವಾದ ಕಾರಣವನ್ನು ಬಚ್ಚಿಡುತ್ತಾನೆ. ಈ ಕಾರ್ಯ ಸಾಧನೆಗಾಗಿ ಧರ್ಮಬಲ್ಲವರ ಹೇಳಿಕೆಗಳನ್ನು ಬಳಸಿಕೊಳ್ಳುವ ಪದ್ಧತಿಯು ಇಲ್ಲಿ ಸ್ಪಷ್ಟವಾಗಿದೆ. ಥರ್ಡ್ ಕ್ವಶನ್, ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ. ಆನ್ಸರ್, ಆರ್ ಕೃಷ್ಣಶಾಸ್ತ್ರಿಗಳ ಭೀಷ್ಮ ಪ್ರತಿಜ್ಞೆ ಪಾಠದಿಂದ ಈ ಹೇಳಿಕೆಯನ್ನು ಎತ್ತಿಕೊಳ್ಳಲಾಗಿದೆ. ಈ ಮಾತನ್ನು ದೇವವ್ರತನು ಹೇಳಿದ್ದಾನೆ. ಶಂತನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಡಲು ತನಗೆ ಇರುವ ಕೆಲವು ಸಂದೇಹಗಳನ್ನು ದಾಸರಾಜನು ತಿಳಿಸುತ್ತಾನೆ. ದೇವವ್ರತನು ರಾಜ್ಯಾಧಿಕಾರವನ್ನು ತಾನು ತೊರೆಯುವುದಾಗಿ ಹೇಳಿದಾಗ ನಿನ್ನ ಮಗ ಅದಕ್ಕೆ ಸುಮ್ಮನಿರುತ್ತಾನೆಯೇ ಎಂದು ಪ್ರಶ್ನಿಸುತ್ತಾನೆ. ಆಗ ದೇವವ್ರತ, ತಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ, ಮದುವೆಯಾಗುವುದಿಲ್ಲ. ಮದುವೆಯಾಗಿ ಮಕ್ಕಳನ್ನು ಪಡೆಯುವುದು ಉತ್ತಮ ಲೋಕಪ್ರಾಪ್ತಿಗಾಗಿ. ತನಗೆ ಅದರ ಅಗತ್ಯವಿಲ್ಲ. ಅದಲ್ಲದೆ ಮಕ್ಕಳಿಲ್ಲದೆ ತನಗೆ ಅದು ಸಿಕ್ಕುತ್ತದೆ ಎನ್ನುತ್ತಾನೆ. ತಾನು ಮಾಡುವ ಕಾರ್ಯದಿಂದಲೇ ತನಗೆ ಸದ್ಗತಿ ಲಭಿಸುತ್ತದೆ ಎನ್ನುವ ದೃಢ ನಿಶ್ಚಯವನ್ನು ದೇವವ್ರತನ ಈ ಹೇಳಿಕೆಯನ್ನು ಕಾಣಬಹುದಾಗಿದೆ. ನೆಕ್ಸ್ಟ್ ಥರ್ಡ್ ಮೇನ್ ಕ್ವಶನ್, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ. ರಾಜ್ಯವಾಳು, ಗೀತೋಪದೇಶ, ಧರ್ಮಾರ್ಥ, ಆಸೆಯಾಗು, ಶಸ್ತ್ರಾಸ್ತ್ರ, ದಿವ್ಯಾಂಬರ. ಫಸ್ಟ್ ಒನ್, ರಾಜ್ಯವಾಳು. ಆನ್ಸರ್, ರಾಜ್ಯ ಪ್ಲಸ್ ಆಳು ಸವರ್ಣ ದೀರ್ಘ ಸಂಧಿ. ಸೆಕೆಂಡ್ ಕ್ವಶನ್, ಗೀತೋಪದೇಶ. ಆನ್ಸರ್, ಗೀತ ಪ್ಲಸ್ ಉಪದೇಶ ಗುಣಸಂಧಿ. ಥರ್ಡ್ ಒನ್, ಧರ್ಮಾರ್ಥ.
ಆನ್ಸರ್ ಧರ್ಮ ಪ್ಲಸ್ ಅರ್ಥ ಸವರ್ಣ ದೀರ್ಘ ಸಂಧಿ. ಫೋರ್ತ್ ಒನ್ ಆಸೆಯಾಗು. ಆನ್ಸರ್ ಆಸೆ ಪ್ಲಸ್ ಆಗು ಸವರ್ಣ ದೀರ್ಘ ಸಂಧಿ. ಫಿಫ್ತ್ ಒನ್ ಶಸ್ತ್ರಾಸ್ತ್ರ. ಆನ್ಸರ್ ಶಸ್ತ್ರ ಪ್ಲಸ್ ಅಸ್ತ್ರ ಸವರ್ಣ ದೀರ್ಘ ಸಂಧಿ. ಸಿಕ್ಸ್ತ್ ಒನ್ ದಿವ್ಯಾಂಬರ. ಆನ್ಸರ್ ದಿವ್ಯ ಪ್ಲಸ್ ಅಂಬರ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಆ ಮಾದರಿಯಂತೆ ಕೂಡಿಸಿ ಬರೆಯಿರಿ. ಮಾದರಿ ಬೇಟೆ ಪ್ಲಸ್ ಆಡು ಬೇಟೆಯಾಡು. ಕಾಲ ಪ್ಲಸ್ ಅನಂತರ ರೂಪ ಪ್ಲಸ್ ಅಂತರ ತಂದೆ ಪ್ಲಸ್ ಅನ್ನು ಕ್ಷೇಮ ಪ್ಲಸ್ ಆಗು. ಫಸ್ಟ್ ಕ್ವಶನ್, ಕಾಲ ಪ್ಲಸ್ ಅನಂತರ ಕಾಲಾನಂತರ. ಸೆಕೆಂಡ್ ಒನ್ ರೂಪ ಪ್ಲಸ್ ಅಂತರ. ಆನ್ಸರ್ ರೂಪಾಂತರ. ಥರ್ಡ್ ಒನ್ ತಂದೆ ಪ್ಲಸ್ ಅನ್ನು ತಂದೆಯನ್ನು. ಫೋರ್ತ್ ಒನ್ ಕ್ಷೇಮ ಪ್ಲಸ್ ಆಗು ಕ್ಷೇಮವಾಗು. ನೆಕ್ಸ್ಟ್ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿದ್ಯಾವಂತ, ಸದೃಶ, ಹಿಂದೆ, ಹಿರಿಯ, ಸುಖ. ಫಸ್ಟ್ ಕ್ವಶನ್ ವಿದ್ಯಾವಂತ ಅವಿದ್ಯಾವಂತ. ಸೆಕೆಂಡ್ ಒನ್ ಸದೃಶ ಅಸದೃಶ. ಥರ್ಡ್ ಒನ್ ಹಿಂದೆ ಮುಂದೆ. ಫೋರ್ತ್ ಒನ್ ಹಿರಿಯ ಕಿರಿಯ. ಫಿಫ್ತ್ ಒನ್ ಸುಖ ದುಃಖ ಅಸುಖ. ನೆಕ್ಸ್ಟ್ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸುವಾಸನೆ, ಅಪೂರ್ವ, ನಿಪುಣ, ತೇಜಸ್ಸು, ಪ್ರತಿಜ್ಞೆ, ಅಭಿಮತ, ಅನುರೂಪ. ಫಸ್ಟ್ ಒನ್ ಸುವಾಸನೆ. ಆನ್ಸರ್ ಮಲ್ಲಿಗೆಯ ಹೂವಿನ ಸುವಾಸನೆ ಎಲ್ಲೆಡೆ ಹರಡಿದೆ. ಸೆಕೆಂಡ್ ಒನ್ ಅಪೂರ್ವ, ಸುಧೀರನಿಗೆ ವಿದೇಶಕ್ಕೆ ಹೋಗುವ ಅಪೂರ್ವ ಅವಕಾಶ ಸಿಕ್ಕಿದೆ. ಥರ್ಡ್ ಒನ್ ನಿಪುಣ, ಅವನು ಅಡುಗೆ ಮಾಡುವುದರಲ್ಲಿ ನಿಪುಣನಾಗಿದ್ದಾನೆ. ಫೋರ್ತ್ ಒನ್ ತೇಜಸ್ಸು. ಆನ್ಸರ್ ವಿವೇಕಾನಂದರ ತೇಜಸ್ಸನ್ನು ಕಂಡ ವಿದೇಶಿಯರು ಮಾರು ಹೋದರು. ಫಿಫ್ತ್ ಒನ್ ಪ್ರತಿಜ್ಞೆ, ಶಾಸಕರು ಯಾರದೋ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತಾರೆ. ಸಿಕ್ಸ್ತ್ ಒನ್ ಅಭಿಮತ, ಪ್ರಜೆಗಳು ಮತದಾನದ ಮೂಲಕ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸುತ್ತಾರೆ. ಸೆವೆಂತ್ ಒನ್ ಅನುರೂಪ, ಅರ್ಜುನನೇ ಸುಭದ್ರೆಗೆ ಅನುರೂಪನಾದ ಪತಿಯಾಗುವನೆಂದು ಶ್ರೀಕೃಷ್ಣನು ನಿರ್ಧರಿಸಿದನು. ನೆಕ್ಸ್ಟ್ ಒನ್ ಉ ಕೆಳಗಿನ ಪ್ರಶ್ನೆಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಕಾಡು, ತಂದೆ, ಮಗ, ಸಾವು, ಸತ್ಯ. ಫಸ್ಟ್ ಒನ್ ಕಾಡು. ಆನ್ಸರ್ ಅರಣ್ಯ, ಕಾನನ, ಕಾಂತಾರ. ಸೆಕೆಂಡ್ ಒನ್ ತಂದೆ, ಪಿತ, ಅಪ್ಪ, ಜನಕ. ಥರ್ಡ್ ಒನ್ ಮಗ, ಪುತ್ರ, ಸೂನು, ಕುಮಾರ, ತನಯ. ಫೋರ್ತ್ ಒನ್ ಸಾವು, ಮರಣ, ಮೃತ್ಯು, ನಿಧನ. ಫಿಫ್ತ್ ಒನ್ ಸತ್ಯ, ನಿಜ, ದಿಟ. So this is all about your lesson number 8, that is Bhishma Pratignya. As I told you, if you want more lesson, check the playlist of my channel. Thank you.